ಇದರಲ್ಲಿ ಎರಡು ಸಮಸ್ಯೆ ಇದೆ. ಒಂದು ರೆಗ್ಯುಲರ್ ಫೈನಾನ್ಸ್ ತೊಗೊಂಡವ್ರದ್ದು ಒಂದು ಸಮಸ್ಯೆ ಇದೆ, ಒಂದು ಸಬ್ಸಿಡಿ ಅಂತ ಏನು ಮೋಸಗಿದ್ದಾರೆ ಅವ್ರದ್ದು ನಮ್ಮ ಜಿಲ್ಲೆಯಲ್ಲಿ ಪ್ರಮುಖವಾಗಿರುವಂಥ ಸಮಸ್ಯೆ. ಅದಕ್ಕೆ ನಮ್ಮ ವಿನಂತಿ ಅಂದರೆ ರೆಗ್ಯುಲರ್ ತುಂಬೋರು ತುಂಬಲೇಬೇಕು. ಯಾಕಂದ್ರೆ ನಾವು ಸರ್ಕಾರ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಮಾತ್ರ, ಅಂದರೆ ಹ್ಯಾರಾಸ್ಮೆಂಟ್ ಆಗಬಾರ್ದು, ಅವಶ್ಯಕತೆ ಟೈಮ್ ಕೊಡೋಂಥ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ಹೇಳಿದೆ, ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ರೆಗ್ಯುಲರ್ ತುಂಬ ಟೈಮ್ ಬೇಕಾದ್ರೆ ಕೊಡಬೇಕು. ಇನ್ನು ಎರಡನೇ ಸಮಸ್ಯೆ ಬಂದದ್ದು ಏನು ಸಬ್ಸಿಡಿ ಅಂತೇಳಿ ಮೋಸ ಹೋಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 15,000ಕ್ಕಿಂತ ಹೆಚ್ಚಿಗೆ. ಅವ್ರ ಬಗ್ಗೆ ಯಾಕಂದ್ರೆ ಮೋಸ ಹೋಗಿದೆ ಅಂತ ನಿಜ ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಹೇಳಿದ್ದು ನಿಮ್ಗೆ ಸಬ್ಸಿಡಿ 50,000 ನೀವು ತೆಗೆದುಕೊಳ್ಬೇಕು, 50,000 ನಾವು ತೆಗೆದುಕೊಳ್ತೀವಿ, ಅದು ನಾವು ತುಂಬಿಕೊಳ್ತೀವಿ. ಸೊ ಈಗ ಅವರು ತುಂಬಲಿಕ್ಕೆ ರೆಡಿ ಇಲ್ಲ. ಹೀಗಾಗಿ ಇವರು ಯಾರು ಸೈನ್ ಮಾಡಿದ್ರು ಅವ್ರ ಕಡೆ ಬಂದು ಇವರು ದುಡ್ಡು ಸ್ವಾಭಾವಿಕ, ಯಾಕಂದ್ರೆ ಸೈನ್ ಮಾಡಿದ್ದಾರೆ ಇವರು ಇವ್ರ ಕಡೆ ಬಂದರೆ, ಅದಕ್ಕೆ ಅವ್ರ ಹೆಲ್ಪಿಗಾಗಿ ಏನು ಮೋಸಗಿದ್ದಾರೆ. ಪೊಲೀಸು, ತಹಶೀಲ್ದಾರು, ನಾವು ಜಿಲ್ಲಾಡಳಿತ ಒಂದು ಕಮಿಟಿ ಮಾಡಿ ಇಂಡಿವಿಜುವಲ್ ಸರ್ಚ್ ಮಾಡ್ತಾಯಿದ್ವಿ. ಸೊ ಅವ್ರ ಕಡೆಯಿಂದ ತುಂಬಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಪೊಲೀಸ್ ಹೆಲ್ಪ್ ಇರ್ಬೋದು, ತಹಶೀಲ್ದಾರ್ ಹೆಲ್ಪ್ ಇರ್ಬೋದು, ಬೇರೆ ಬೇರೆ ಎಲ್ಲರಿಂದ. ಸೊ ಯಾರು ತುಂಬ್ತಾರೋ ಅವ್ರಿಗೆ ಅಡ್ಸಿಗೆ ಬರೋದು ಅವರು ವ್ಯಕ್ತಿಗವಾಗಿ ರೆಗ್ಯುಲರಾಗಿ ತುಂಬ್ಕೊತ ಹೋಗ್ಬೇಕು. ಮತ್ತು ಸರ್ಕಾರದಿಂದ ಯಾವುದೇ ರೀತಿಯಿಂದ ಇದಕ್ಕೆ ದುಡ್ಡು ಮನ್ನಾ ಮಾಡ್ತಾರೆ ಅನ್ನೋದು ಸುಳ್ಳು. ಯಾಕಂದ್ರೆ ಮಾಡಲಿಕ್ಕಾಗಲ್ಲ, ಟೈಮಿಗೆ ಹೆಲ್ಪ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಷ್ಟೇ. ಹಾಗಾಗಿ ಇದಕ್ಕೆಲ್ಲರೂ ಸಹಕಾರ ಮಾಡಬೇಕು, ತಗೊಂಡವರು ಸಹಕಾರ ಮಾಡಬೇಕು, ಕೊಟ್ಟವರು ಸಹಕಾರ ಮಾಡಬೇಕು. ನಮ್ಮ ಜಿಲ್ಲಾಡಳಿತದಿಂದ ಏನು ಬೇಕು ನಾವು ಅದನ್ನು ಮ್ಯಾಕ್ಸಿಮಮ್ ಅವ್ರಿಗೆ ಸಪೋರ್ಟ್ ಕೊಟ್ಟು ಇದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಅದೇ ನಮಗೂ ಅದನ್ನ ಹುಡುಕಬೇಕಲ್ಲ, ಅದೇ ನಮಗೂ ಗೊತ್ತಾಯ್ತಲ್ಲ. 15,000 ಎಲ್ಲ ಜನ ಇವ್ರ ಕಡೆ ಮೀಟಿಂಗ್ ಮಾಡಿ ಅಲ್ಲಿ ಹೋಗಿದ್ದಾರೆ ಅವರು. ಸೊ ಅದನ್ನೇ ಈಗ ಪೊಲೀಸರು ಅದನ್ನು ಅವ್ರಿಗೆ ಜವಾಬ್ದಾರಿ ಕೊಡ್ತಾ ಇದ್ದೀವಿ. ಯಾರು ಅವನು ಮೀಟಿಂಗ್ ಮಾಡಿದ್ರು, ಹೆಂಗೆ ಮಾಡಿದ್ರು, 50,000 ಸಬ್ಸಿಡಿ ಯಾರು ಹೇಳಿದ್ರು ಅವ್ರಿಗೆ, ಮತ್ತು ಅದು ದುಡ್ಡು ತೆಗೆದು ಇವ್ರ ಅಕೌಂಟಿಗೆ ದುಡ್ಡು ಬಂದದ್ದು 100% ಇವ್ರ ಅಕೌಂಟಿಗೆ, 50% ವಾಪಸ್ ಅವ್ರು ಕೊಟ್ಟಿದ್ದಾರೆ. ಯಾಕೆ ಕೊಟ್ಟರು? ಸೊ ಇದೆಲ್ಲ ತನಿಖೆಯಲ್ಲಿ ಬರ್ತೈತೆ, ನೋಡೋಣ. 5 ತಾಲೂಕಲ್ಲಿ 5 ತಾಲೂಕಲ್ಲಿ ಗಜಮಿನಾಳ ಅಂತ ಒಂದು ಗ್ರಾಮ ಹೆಸರು ಬೈಲೊಂಗಲ ತಾಲೂಕು, ಅಲ್ಲಿ 100ರಿಂದ 150 ಮನೆಗಳಿಗೆ ಬೀಗ ಹಾಕೊಂಡು ಹೋಗುವಂಥ ಪರಿಸ್ಥಿತಿ ಮಾಡಾಗಿದೆ. ಟಾರ್ಚರ್ ಮಾಡ್ತಾ ಇದ್ದಾರೆ ಸರ್. ಸಾಲ ವಸೂಲಾತಿ ವಿಚಾರದಲ್ಲಿ ಥರ್ಡ್ ಪಾರ್ಟಿಯಿಂದ ಗುಂಡಾಗಿರಿ, ದಾದಾಗಿರಿ. ನಾವು ಎರಡು ಕಡೆ ಇದ್ದೀವಿ. ಪೊಲೀಸರು ತುಂಬದವ್ರಿಗೆ ಅವ್ರು ತುಂಬವ್ರಿಗೆ ತುಂಬದೇ ಇದ್ರೆ ನಾವು ಈಗಾಗಲೇ ಇಷ್ಟು ಜನ ಪೊಲೀಸ್ಗೆ ಹೇಳಿದ್ದೀವಿ, ಈಗಾಗಲೇ ಆ್ಯಕ್ಷನ್ ಕೊಡ್ತಾ ಇದ್ದೀವಿ. ಭಾಳಷ್ಟು ಜನ ಫೈನಾನ್ಸನ್ನು ಪೊಲೀಸ್ ಸ್ಟೇಷನ್ವರೆಗೆ ಕರ್ಕೊಂಡ್ಬಂದು ಕೂಡಿಸಿ ಅವ್ರು ವಾರ್ನಿಂಗ್ ಮಾಡಿ ಬಿಟ್ಟಿದ್ದೀವಿ. ಸುಮಾರು ಕೇಸ್ ಆಗಿದೆ ನಮ್ಮ ಕಡೆಯಿಂದ, ಆಗಿ ನಾವು ಸುಮ್ಮನೆ ಬಿಟ್ಟಿದ್ದೀವಿ. ಹನ್ನೊಂದು ಚಿಕ್ಕ ಮಕ್ಕಳಿದ್ರು, ಅವ್ರಿಗೆ ಹೊರಗೆ ಹಾಕಿ ಬೀದಿ ಮೇಲೆ ತಂದು ಕೀಲಿ ಹಾಕಿ ಅವ್ರು ಗುಂಡಾಗಿರಿ, ದಾದಾಗಿರಿ ಮಾಡುವಂಥ ಅವ್ರ ಮೇಲೆ ಆ್ಯಕ್ಷನ್ ಆಗ್ತಾ ಇಲ್ಲ. ಅದೇ ಮಾಡಿ ಬೆಳಗಾವದಲ್ಲೆಲ್ಲ ಒಂದು ಕಡೆ ಆಗಿದೆ. ಅದ್ರ ಬಗ್ಗೆ ಆಗಿದೆ. ಈಗಾಗಲೇ ಅದ್ರ ಬಗ್ಗೆ ಪೊಲೀಸರು ಗಮನ ಹರಿಸಿದ್ದಾರೆ. ಹರಾಸ್ಮೆಂಟು ಜಬರ್ದಸ್ತಿ ಮಾಡೋದಾದ್ರೆ ಅದಕ್ಕೆ ಅವಕಾಶ ಕೊಡೋಲ್ಲ. ಅದಕ್ಕೆ ಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗಲಿ. ಅವ್ರು ತುಂಬದೇ ಇದ್ರೆ ಕೋರ್ಟ್ ಪರಿಹಾರ ಲೀಗಲ್ ಪ್ರೊಸೀಜರ್ ಮಾಡಲಿ. ಅದನ್ನು ಬಿಟ್ಟು ಸಬ್ಸಿಡಿ ಸಾಲದ ವಿಚಾರದಲ್ಲಿ 3 ಜನ ಏನಿದಾರಲ್ಲ, ಸೊ ಅವರು ಆಲ್ರೆಡಿ ಅರೆಸ್ಟ್ ಆಗಿದ್ದಾರೆ. ಬಟ್ ಈಗ ಅದ್ರದ್ದು ರಿಕವರಿ ಹೆಂಗೆ ಅನ್ನುವಂಥದ್ದು ಅದನ್ನೇ ಹುಡುಕ್ಬೇಕು. ಅದನ್ನ ಹುಡುಕಿ ಅವರಿಂದ ಅವ್ರನ್ನ ಕರ್ಕೊಂಬಂದು ಅವ್ರ ಮನವೊಲಿಸಿ ಅವ್ರೇನು ದುಡ್ಡು ತುಂಬಿದ್ದಾರೆ ತುಂಬುವಂಥ ಪ್ರಯತ್ನ ಜಿಲ್ಲಾಡಳಿತ ನಾವು ಎಲ್ಲರೂ ಮಾಡ್ತಾ ಇದ್ದೀವಿ. ಹೇಳಿದೀವಿ, ಕೆಲವರು ಮುಂದೆ ಬಂದಿದ್ದಾರೆ. ಸ್ವಲ್ಪ ಇದೇ ನಾವು ತುಂಬ್ತೀವಿ ಅಂತ ತುಂಬಲಿಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ವಿ. ನೋಡೋದು ಅಟ್ಲೀಸ್ಟ್ ಅವ್ರು ಎಷ್ಟು ತೊಗೊಂಡಿದ್ದಾರಲ್ಲ ಸಬ್ಸಿಡಿ ವಂಚನೆ ಅಷ್ಟೇ ತುಂಬ ಅವಕಾಶ ಮಾಡ್ಬೇಕು. ಉಳಿದಿದ್ದು ಯಾರು ವಂಚನೆ ಮಾಡಿದ್ರೆ ಅವ್ರಿಗೆ ಬರ್ಸುವಂಥ ಆ ರೀತಿ ಏನಾದರೂ ದುಡ್ಡಂತಿ ತುಂಬಲೇಬೇಕು. ನಾಳೆ ಅವ್ರು ದುಡ್ಡು ತುಂಬದೆ ಹೋದ್ರೆ ಮುಂದೆ ಇವ್ರಿಗೆ ಸಾಲ ಸಿಗೋಲ್ಲ. ಇದು ಸಮಸ್ಯೆ ಇದೆ. ಕೊಟ್ಟವ್ರ ಮೇಲೆ ಏನು ಕ್ರಮ ಇಲ್ವಾ ಸರ್? ಯಾಕೆ ಅಷ್ಟು ಬ್ಲೈಂಡ್ ಆಗಿ ಅಷ್ಟು ಜನರಿಗೆ ಯಾರು ಒಬ್ಬರಿಗೆ 12 ಕಡೆ ಸಾಲ ಕೊಡ್ತಾರೆ 55,000ದಂಗೆ ಅವ್ ಏನು ಮಾಡಲ್ಲ, ಉದ್ಯೋಗ ಖಾಲಿ ಊರಾಗ ಅಡ್ಡಾಡ್ತಾರೆ. ಅದೇ ಎಲ್ಲರೂ ತಪ್ಪಿದೆ ಅಲ್ಲ, ಅದ್ರಾಗ ಎಲ್ಲರೂ ತಪ್ಪಿದೆ. ಈಗ ಫೈನಾನ್ಸ್ ಅವ್ರಿಗೆ ಹೆಂಗೆ ಸರ್? ಬಡವರು ಪಾಪ ಊಟ ಮಾಡಿ ಅವತ್ತಿನ ಜೀವನ ಸಾಗಿಸೋದೇ ಕಷ್ಟ ಇದೆ. ಅಂಥವ್ರಿಗೆ 3 ಲಕ್ಷ ಕಟ್ಟಂದ್ರೆ ಎಲ್ಲಿಂದ ಕಟ್ಟೋದು? ಅದಕ್ಕೆ ಅದೇ ಬಂದಿದ್ರಾಗ ನಾವು ತುಂಬಲ್ಲ ಅಂತ ಅವರು ವಾದ, ನಮ್ಮ ಸಬ್ಸಿಡಿ ಇದೆ ನಾವು ತುಂಬಲ್ಲ ಅಂತ ಹೇಳಿದ್ರು. ಈಗ ಫೈನಾನ್ಸ್ ಅವ್ರಿಗೂ ಪನಿಷ್ಮೆಂಟ್ ಆಗಬೇಕಲ್ಲ ಸರ್. ಈಗ ಅದು ಹಾಗೆ ಆಗ್ತದೆ. ಎಲ್ಲರೂ ಏನು ತುಂಬಲ್ಲ ಇದ್ರಾಗ ಪನಿಷ್ಮೆಂಟ್ ಆಗತ್ತಿದೆ ಅವ್ರಿಗೂ. ಎಲ್ಲರೂ ಏನು ತುಂಬಲ್ಲ. ಥರ್ಡ್ ಪಾರ್ಟಿ ಅವ್ರು ಏನು ಕಿರುಕುಳ ಕೊಡ್ತಾ ಇದ್ದಾರೆ, ಟಾರ್ಚರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಬ್ರೇಕ್ ಹಾಕ್ಬೇಕಲ್ಲ ಸರ್. ಈಗ ಅದನ್ನ ಅಂಜಿ ಓಡಿ ಹೋಗ್ತಾ ಇದ್ದಾರೆ. ಇಲ್ಲ, ಅದು ನಮ್ಮ ಗಮನಕ್ಕೆ ಬಂದರೆ ಪೊಲೀಸರು ಸಿಟಿ ಪೊಲೀಸ್ ಆಯಿತು, ಆಮ್ಯಾಗ ರೂರಲ್ ಆಯಿತು. ಅವ್ರು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಒಂದು ವಾಟ್ಸಪ್ ಕೂಡ ಇಲ್ಲಿ ನೋಡಿ, ವಾಟ್ಸಪ್ ಕೂಡ ಮಾಡಿದ್ದಾರೆ, ಒಂದು ನಂಬರ್ ಕೊಟ್ಟಿದ್ದಾರೆ.
ಆಮೇಲೆ ಎಸ್ ಪಿ ಅವರು ಕೊಟ್ಟಿದ್ದಾರೆ ನಂಬರು. ಈಗಾಗಲೇ ಸಾಕಷ್ಟು ಅಂತ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದೀವಿ. ಸರ್ ಈಗ ಒಂದು ಕಡೆ ಜನರದ್ದಾಯ್ತು, ನಿಜವಾಗ್ಲೂ ಹಣ ಕೊಟ್ಟಿದ್ದಾರಲ್ಲ ಕೆಲವೊಂದಿಷ್ಟು ಫೈನಾನ್ಸ್ದವರು, ಅವ್ರಿಗೆ ಊರಿಗೆ ಹೋಗೋದು ಕಷ್ಟ ಆಗಿಬಿಟ್ಟಿದೆ. ಸೊ ಅಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ಯಾವುದು ಈಗ ಫೈನಾನ್ಸ್ ಅವ್ರ ಮೇಲೆ ಅಟ್ಯಾಕ್ಗಳು ನಡೀತಾ ಇದಾವೆ. ಕೆಲವೊಂದಿಷ್ಟು ಜನ ಗುಂಪು ಕಟ್ಕೊಂಡು ಬಂದು ಈಗ ಸಾಲ ವಸೂಲಿ ಮಾಡೋದು, ಕೊಟ್ಟವರು ಸಾಲ ತಗೊಳ್ಳೇಬೇಕು. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿ ಅವ್ರು ಹೇಳಿದ್ರೆ ನಮ್ಗೆ ತೊಂದರೆ ಕೊಡ್ತಾರೆ. ಅವ್ರು ಪರ್ಟಿಕ್ಯುಲರ್ ಹೆಸರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಅವ್ರು ಪರ್ಟಿಕ್ಯುಲರ್ ಹೆಸರು ಕೊಡಬೇಕು ಅಂತ ನಮಗೆ ತುಂಬಲಿಕ್ಕೆ ಬಂದರೂ ಕೂಡ ಕೆಲವರು ಅಡ್ಡಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅವ್ರು ತುಂಬಲಿಕ್ಕೆ ಬಂದರು, ನೀವು ತುಂಬಬೇಡಿ, ನಾಳೆ ಸಾಲ ಮನ್ನಾ ಆಗ್ತದೆ ಅಂತ ಹೇಳ್ತಾರೆ. ಸಾಲ ಮನ್ನಾ ಆಗೋ ಪ್ರಶ್ನೆ ಇಲ್ಲ, ಆಗೋದು. ಸರ್, ಈ 3 ಜನರದ್ದು ಏನಾದ್ರು ಆಸ್ತಿ ಐಡೆಂಟಿಫಿಕೇಶನ್ ಮಾಡಿದ್ರು ಸರ್? ಈ 3 ಜನ ಬಡ್ಡಿ ಮತ್ತು ಆಮೇಲೆ ಮಾಡ್ತಾರೆ. ಪೊಲೀಸ್ಗೆ ಹಚ್ಚಿದ ಕೆಲಸ ಅದನ್ನ ಹುಡುಕ್ತಿದ್ದಾರೆ. ಅವ್ರ ಹೆಸರಲ್ಲಿ ಭಾಳ ಕಡಿಮೆ ಇದೆ, ಬೇರೆ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಸಬ್ಸಿಡಿ ಹೆಸರಿನಲ್ಲಿ ಎಷ್ಟು ಫ್ರಾಡ್ ಆಗಿದೆ ಅನ್ನೋದು ಏನು ಅಪ್ರಾಕ್ಸಿಮೇಟ್ಲಿ ಎಷ್ಟು ಅಮೌಂಟ್ ಫ್ರಾಡ್ ಆಗಿದೆ? ನಂಬರ್ ಆಫ್ ಈಗ ಅಷ್ಟೆಲ್ಲ 15,000 ಹಿಡಿದಿದೆ. ಅಲ್ಲ, ಒಂದಕ್ಕೆ ಸ್ಟೇಷನಲ್ಲಿ 1 ಲಕ್ಷ ಹಿಡಿದ್ರು 1.5 ಕೋಟಿ, 150 ಕೋಟಿ ಮಿನಿಮಮ್ ಅಷ್ಟರ ಆಗಿರ್ಬೋದು ಅಂತ ನಮ್ಮ ಅಂದಾಜಿದೆ. 200 ಕೋಟಿವರೆಗೆ ಆಗಿರ್ಬೋದು. ಹಿಡಕಲ್ ಜಲಾಶಯದ ವಿಶೇಷ ಸಭೆ ಮಾಡಿದ್ವಿ. ಸಭೆ ಮಾಡಿದ್ದೀವಿ. ಅದರಲ್ಲಿ ಇನ್ನೂ ಮಂಜೂರಾತಿ ಕೊಡಬೇಕಾಗಿದೆ, ಕೊಟ್ಟಿಲ್ಲ ನೀರಾವರಿ ಅವರು. ಆದರೆ ಅದರ ಮೂಲ ಏನದು ನಮ್ಮ ಪ್ರಾಧಿಕಾರ ಟ್ರಿಬ್ಯುನಲ್ ಇದೆ. ಟ್ರಿಬ್ಯುನಲ್ನಲ್ಲಿ ಅದಕ್ಕೆ ಇಂಡಸ್ಟ್ರಿಗೆ ಎಲ್ಲ ಡ್ಯಾಮಲ್ಲಿ ಇಷ್ಟಿಷ್ಟು ಅಂತ ರಿಸರ್ವ್ ಮಾಡಿದ್ದಾರೆ. ಇಂಡಸ್ಟ್ರಿ ಕೊಡಬೇಕಂತ 0.1 TMC, ಅರ್ಧ TMC. ಸೊ ಮೂಲ ಇದರಲ್ಲಿ ಹಂಚಿಕೆ ಮಾಡಿದ್ದಾರೆ. ಹೀಗಾಗಿ ಅದರಲ್ಲಿ ನಾವು ಕ್ಲೇಮ್ ಮಾಡ್ತಿದ್ದೀವಿ ಕೂಡ ಅಂತ. ಸೊ ಅದು ಇನ್ನೂ ಇರಿಗೇಷನ್ ಅವರು ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡಿ ಅದಕ್ಕೆ ಒಂದು ತೀರ್ಮಾನ ಮಾಡ್ತೀವಿ. ಸರ್, ಈಗ ಮಲಪ್ರಭಾ ಡ್ಯಾಮ್ ಎಕ್ಸ್ಕ್ಲೂಸಿವ್ಲಿ ಹುಬ್ಳಿ ಧಾರವಾಡಕ್ಕೆ ನೀರು ಹೋಗುತ್ತೆ, ಅದರಲ್ಲಿ ಪ್ರೊವಿಷನ್ ಮಾಡಬಹುದಾಗಿತ್ತು. ಅಷ್ಟು ಡಿಸ್ಟೆನ್ಸ್ ಮುಂದೆ ಬಂದು ಹಿಡ್ಕಲ್ದಿಂದ ತಗೊಳ್ತಾ ಇರೋದ್ರಿಂದ ಇದು ಅದಕ್ಕೆ ವಿರೋಧ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ಸಮಸ್ಯೆ ಇದೆ ಸಮರದಲ್ಲಿ. ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಅಂದ್ರೆ ವಿಶ್ವಾಸಕ್ಕೆ ತೆಗೆದು ಕಾಮಗಾರಿ ಆರಂಭ ಮಾಡಿದ್ದು ಸಮಸ್ಯೆ. ನಾವು ಸಮಸ್ಯೆ ಆಗಿದೆ. ನಾವು ಹೇಳಿದ್ವಿ, ಇನ್ನೂ ಪರ್ಮಿಷನ್ ತೊಗೊಂಡಿಲ್ಲ ಅವ್ರಿಗೆ ಇರಿಗೇಷನ್ನಿಂದ. ಅಲ್ಲಿ ಇರಿಗೇಷನ್ ಜೊತೆ ನೀವು ಸಂಪರ್ಕ ಮಾಡಿ ನಮ್ಮ ಅಭಿಪ್ರಾಯ ಕೇಳಿದ್ರೆ ನಾವು ನಮ್ಮ ಅಭಿಪ್ರಾಯ ಕೊಡ್ತೀವಿ ಅಂತ ಹೇಳಿದ್ವಿ. ಇವತ್ತು ಚರ್ಚೆ ಮಾಡಿದ್ವಿ. ಈಗ ಸ್ಟಾಪ್ ಮಾಡ್ತೀರಿ ಸರ್? ವರ್ಕ್ ಸ್ಟಾಪ್ ಮಾಡಿ ವರ್ಕ್ ಅತಿ ಇನ್ನೂ ಅದ್ರ ಬಗ್ಗೆ ಇದು ಮಾಡಿಲ್ಲ, ಇನ್ನೂ ಪರ್ಮಿಷನ್ ತೊಗೊಂಡಿಲ್ಲ ಅವರು. ಅಲ್ಲಿ ಪೈಪ್ಲೈನ್ ವರ್ಕ್ ಸ್ಟಾರ್ಟ್ ಆಗಿತ್ತು. ಎಲ್ಲ ತಮ್ಮ ಅಕ್ಕ ತಂಗಿಯರ ಆಳ ಕಡೆ ಅಕ್ಕಲ್ಲಿ ಹೊಲ ಮಾಡಿರ್ತಾರೆ. ಅದು ಬಂದ್ ಮಾಡಿಸ್ಬೇಕು ಯಾರು ಅನ್ನೋದು ಈಗ ಪ್ರಶ್ನೆ ಇದೆ. ಅವರು ಇರಿಗೇಷನ್ ಅವ್ರು ಮಾಡಿಸ್ಬೇಕು. ಅದು ಸರಿ, ಪೆಂಡಿಂಗ್ ಇರೋದು